ಅವರು ಲೋಕಸಭಾ ಸದಸ್ಯರಾದ ನಂತರ ನಿರಂತರವಾಗಿ ಪ್ರೊಟೆಕ್ಷನ್ ತಗೋಬೇಕು ಅಂತ ಹೇಳಿ ಜನಗಳನ್ನು ಮೂರ್ಖರು ಮಾಡಬೇಕನ್ನೋ ಭಾವನೆಯಲ್ಲಿ ಕೆಲವು ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ. ನಾವು ಇದುವರೆಗೂ ಕೂಡ ಅದನ್ನು ನೋಡ್ತಾನೆ ಬಂದದ್ದು. ಮೊನ್ನೆ ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಮೊನ್ನೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ತವರು ಜಿಲ್ಲೆಗೆ ಬಂದರು. ವಿಶೇಷ ಏನು ಅಂತಂದರೆ, ನಾನು ನನ್ನ ಕ್ಷೇತ್ರಕ್ಕೆ, ನನ್ನ ಮತಕ್ಷೇತ್ರಕ್ಕೆ ಮೊದಲನೇ ಬಾರಿ ಬಂದಾಗ ನಾವು ಮೈತ್ರಿ ಪಕ್ಷದ ಮೈತ್ರಿ ಧರ್ಮದ ಪಾಲನೆಗಾಗಿ ನಾನು ಪರಾಜಿತ ಅಭ್ಯರ್ಥಿಯಾಗಿ ಅವರನ್ನು ಸ್ವೀಕಾರ ಮಾಡಿ ಅವರು ದೇವಸ್ಥಾನದಲ್ಲಿ ಪೂಜೆಗಳನ್ನು ಮುಕ್ತಾಯ ಮಾಡಿ ಅವರನ್ನು ಬೀಳ್ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡಿದೆ. ಅವರು ನಮ್ಮ ಕ್ಷೇತ್ರದ ಪೂಜೆ ಮುಗಿಸ್ಕೊಂಡ ನಂತರ ತಮ್ಮ ಮಾಧ್ಯಮದಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಸವಿಸ್ತರದ ಉತ್ತರವನ್ನು ಕೂಡ ಕೊಟ್ಟರು. ಅವರು ಆ ಒಂದು ಉತ್ತರವನ್ನು ಸಹಿಸಲಾಗದೆ ಹಾಸನ MP ಅವರು ನಿನ್ನೆ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮಾತಾಡಿ ನಾನು ಮಾತಿನ ಹಕ್ಕನ್ನು ಕಟ್ಟಿ ಹಾಕೋದಕ್ಕೆ ನಮಗೆ ಅವಕಾಶ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಮಾತಾಡಲಿಕ್ಕೆ ಅವಕಾಶ ಇದೆ, ಅವರ ಫಂಡಮೆಂಟಲ್ ರೈಟ್ಸ್ ಅದು.